ನಾನಿವತ್ತು ನಿಮ್ಗೆ ತಲೆ ಒರೆಸ್ತೀನಿ. ಅಯ್ಯೋ ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಯಾಕ್ರಮ್ಮ ನನಗೆ ಹೀಗೆ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಯಾರ ಮುಖ ನೋಡ್ಕೊಂಡು ಎದ್ನೋ ನನಗೆ ಗೊತ್ತಿಲ್ಲ. ಆಂಟಿ ಈ ಸೀರೆ ಉಟ್ಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದಾ? ಹಾ, ಇದೊಂದಿದ್ರೆ ಸಾಕು, ಬೇರೆ ಯಾವ ಆಭರಣನೂ ಬೇಡ. ತಪ್ಪಿಸ್ಕೊಳ್ಳೋದಕ್ಕೂ ಚಾನ್ಸ್ ಕೊಡ್ತಿಲ್ವಲ್ರಿ ನೀವುಗಳು? ಹೋಗ್ಲಿ ಬಿಡ್ರಿ, ನಿಮ್ಗಳಿಗೆ ಇವತ್ತು ನಾನು ಶರಣಾಗಿ ಹೋಗ್ತೀನಿ. ನೀವೇನ್ ಹೇಳ್ತೀರೋ ಅದನ್ನೇ ನಾನು ಮಾಡ್ತೀನಿ, ಸರಿನಾ? ಆಂಟಿ ಈ ಸೀರೆ ಉಟ್ಕೊಳ್ಳಿ, ಬೇಗ ರೆಡಿಯಾಗಿ ಹೋಗಿ. ರೆಡಿನಾ? ಯಾಕೆ? ರೆಡಿ ಏನ್ ಬಂತು, ಎಲ್ಲ ಮಾಮೂಲಿನೇ ಅತ್ತೆ. ನೀವು ಬೇಗ ಹೋಗಿ ಸೀರೆ ಉಟ್ಕೊಳ್ಳಿ. ಈಗೇನು ಈ ಸೀರೆ ಉಟ್ಕೊಂಡು ನಾನು ರೆಡಿ ಆಗ್ಬೇಕಷ್ಟೇ ತಾನೇ? ಆಯ್ತು ಬಿಡ್ರಿ, ನೀವ್ ಹೇಳಿದಾಗೆ ಮಾಡ್ತೀನಿ. ವೆರಿ ಗುಡ್. ಅಪ್ಪ ಇದೇನಿದೆ ಈ ತರ ಡ್ರೆಸ್? ಯಾಕೋ ಏನಾಗಿದ್ಯಾ? ಬೊಂಕಾಗದೆ ಇರ್ಬೇಕು, ಲಕ ಲಕ ಅಂತ ಒಳಿತಿರ್ಬೇಕು. ತಕೊಳ್ಳಿ, ಇದು ಹಾಕೊಳ್ಳಿ. ಪರವಾಗಿಲ್ಲ ನಾಗರಾಜ್. ನಿಮಗ್ ಪರವಾಗಿಲ್ಲ, ಆದ್ರೆ ನಮಗ್ ಸಂದ ಕಾಣಕ್ಕಿಲ್ಲ. ಸರಿ, ಹಾಗಿದ್ರೆ ನೀನೇ ಹಾಕೋ. ನನಗ್ ಬೇಡ, ಇದು ನಿಮ್ಗೆ. ಇದೇನು ಇನ್ನೊಂದು ವರ್ಷ? ಪಾಪ ಮಗ ಏನೇ ಹೇಳ್ತಾವನೆ, ಹಾಕೊಳ್ಳಿ. ಹೌದಪ್ಪ, ಈ ಡ್ರೆಸ್ ಹಾಕೊಳ್ಳಿ. ನನಗಿದೆಲ್ಲ ಇಷ್ಟ ಆಗಲ್ಲ ಸತ್ಯ. ಹಂಗಂದ್ರೆ ಹೆಂಗ್ ಹೇಳಿ? ಕೇಳಿಲ್ವಾ ಗಾದೆ ಮಾತ? ಉಣ್ಣೋದು ಸ್ವಇಚ್ಛೆ, ಉಡೋದು ಪರ್ರಿಚ್ಛೆ ಅಂತ. ಈಗೇನು ಹಾಕತ್ತೀರ ಇಲ್ವಾ? ಇಷ್ಟೇನೆ, ಇದಕ್ಕಿಂತ ಹೆಚ್ಚಿಗೆ ಬಲವಂತ ಮಾಡೋ ಹಾಗಿಲ್ಲ. ಆಯ್ತು, ಇನ್ಮೇಲೆ ನಾವು ಮಾತಾಡಕ್ಕಿಲ್ಲ. ನೋಡ್ರಿ, ಈ ಹೆಣ್ಮಕ್ಳು ಬೆಳಗ್ಗೆಯಿಂದ ಈ ಹೆಣ್ಮಕ್ಳು ತರ್ಲೆ ಮಾಡ್ತಿದಾರ್ರಿ. ರ್ಯಾಗಿಂಗ್ ಅಂತೆ ನೋಡಿ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರ್ ತರ ಕಾಣ್ತಿದ್ರ, ದೃಷ್ಟಿ ತೆಗಿಲ್ಲ? ಸಾವಿತ್ರಿ, ಏನಿದೆಲ್ಲ ಅತಿ ಆಯ್ತು ಅನ್ಸಲ್ವಾ? ಹೇಗೂ ರೆಡಿ ಆಗಿದ್ದೀರಾ? ಎಲ್ಲಾದ್ರೂ ಹೊರಗೆ ಹೋಗಿ ಬನ್ನಿ. ಹಾ, ಅದೊಂದು ಕಡಿಮೆ ಆಗಿತ್ತು ಈಗ. ಯಾಕೆ ಹಾಗಂತೀರಾ? ಹೋಗ್ಬಿಟ್ ಬನ್ನಿ. ಎಲ್ಲಿಗೋ ಯಾಕೆ ಮಾವ? ನಾನ್ ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದೆ, ಇಬ್ರು ಹೋಗಿ ಪ್ರಸಾದ ತಗೊಂಬನ್ನಿ. ತಗೊಳ್ಳಿ ಅತ್ತೆ. ಇದೆಲ್ಲ ಆಗಲ್ಲ. ನೀನ್ ಬೇಕಾದ್ರೆ ವೈಶಾಲಿಯನ್ ಕರ್ಕೊಂಡು ಹೋಗು. ಅಪ್ಪ, ನಾನು ನಂಗಾಕಿಲ್ಲ, ನಂಗೆ ಇಲ್ಲಿ ಬೋ ಕೆಲಸ ಐತೆ ಅಲ್ವಾ ಸಾವಿತ್ರಿ? ಹೌದೌದು, ನೀವ್ ಹೋಗ್ ಬನ್ನಿ. ನೀವ್ ಬರೋದ್ರೊಳಗೆ ನಂಗೆ ಬೇಕಾದಷ್ಟು ಕೆಲ್ಸ ಇದೆ. ನಾನೇ ಹೋಗ್ತಿದ್ದೆ ಮಾವ, ತುಂಬಾ ಸುಸ್ತಾಗ್ತಿದೆ. ಒಂದಿನ ಇದ್ದ ಹಾಗೆ ಇನ್ನೊಂದಿನ ಇರಲ್ಲ ನೋಡಿ. ಹೌದಾ ಸಾವಿತ್ರಿ? ಸರಿ, ಹಾಗಿದ್ರೆ ನೀನ್ ಎಲ್ಲಿಗೂ ಬರ್ಬೇಡ ರೀ. ಹೇಗೂ ದೇವಸ್ಥಾನಕ್ಕೆ ತಾನೆ, ಒಂದ್ ಹೆಜ್ಜೆ ನಾವಿಬ್ರೆ ಹೋಗಿ ಬರೋಣ. ನನಗೆ ಅನ್ನಿಸ್ತಾ ಇದೆ ಇವರೆಲ್ಲ ಸೇರಿ ಏನೋ ನಡೆಸ್ತಾ ಇದಾರೆ ಅಂತ. ಏನ್ ನಡೆಸ್ತಾರೆ? ಹಾಗೆಲ್ಲ ಏನೂ ಇಲ್ಲ. ನೀವ್ ಹೀಗ್ ಬಿಂಕ ಮಾಡೋದಕ್ಕೇನೆ ಅವರೆಲ್ಲ ರೇಗಿಸ್ತಾ ಇರೋದು. ಆದ್ರೂ ಎಲ್ರು ಹೆಚ್ಕೊಂಡಿದಾರಲ್ವಾ? ಎಲ್ಲ ಈ ಸಾವಿತ್ರಿಯಿಂದಾನೆ. ಆಯ್ತು, ಎಲ್ಲ ನನ್ನಿಂದಾನೆ. ಮೊದ್ಲು ನೀವೀಗ ಹೊರಡಿ. ಹೊರಡಿ ಮಾವ. ನೋಡಿದ್ರೇನ್ರಿ, ಸಾವಿತ್ರಿ ನಮ್ ಹೆಸರಿನಲ್ಲೇ ಸಂಕಲ್ಪ ಮಾಡಿಸಿ ಅಭಿಷೇಕ ಕೊಟ್ಟಿದ್ದಾಳೆ. ನಾನು ಹೇಳಿಲ್ವಾ ಈ ಹುಡುಗರು ಏನೋ ನಡೆಸ್ತಾ ಇದಾರೆ ಅಂತ? ಏನಾದ್ರೂ ನಡೆಸ್ಲಿ ಬಿಡಿ, ಒಟ್ನಲ್ಲಿ ಆ ಕಾರಣದಿಂದನಾದ್ರೂ ನಾವಿಬ್ರು ಹೀಗ್ ಬರೋ ಹಾಗಾಯ್ತಲ್ಲ. ಎಷ್ಟು ವರ್ಷ ಆಗೋಗಿತ್ತಲ್ವಾ ನಾವಿಬ್ರೇ ಹೀಗ್ ಬಂದು? ಹೌದು. ಏನು ನಿಮ್ಗೇನು ಅನ್ಸಲ್ಲ ಬಿಡಿ. ಅನ್ಸಿದ್ದನ್ನೆಲ್ಲ ಹೇಳಿದ್ರೆ ಮಾತ್ರ ಅನುಭವಿಸ್ತೀವಿ ಅಂತನಾ? ಅಂದ್ರೆ ಸಿಹಿಗಾಳಿ ಸಿಹಿಗಾಳಿ ಸಗಿ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ. ನೋಟ ಒಂದೇ ಸಾಕು, ದಿನವು ಬೆರೆಯಲೇಬೇಕು. ಪ್ರೇಮ ಅಮೃತದ ಗೀತೆ ಬರೆಯೋಣ.